ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಆರ್ಸಿಬಿ ಮ್ಯಾಚ್ ಇದೆ ಅಂದ್ರೇನೆ ಫ್ಯಾನ್ಸ್ಗೆ ಹಬ್ಬ. ಅದರಲ್ಲೂ ಒಂದೆರಡು ಮ್ಯಾಚ್ ಭರ್ಜರಿಯಾಗಿ ಗೆದ್ರು ಅಂದ್ರೆ ಮುಗೀತು. ಸೋಷಿಯಲ್ ಮೀಡಿಯಾಗಳಲ್ಲಿ ಜೈ ಆರ್ಸಿಬಿ ಅಂತ ಧೂಳೆ ಬಿಸಿ ಬಿಡ್ತಾರೆ. ಆರಂಭದಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಆರ್ಸಿಬಿ ಕಳೆದ 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲುವು ಕಂಡಿದೆ. ಈ 2 ಮ್ಯಾಚ್ಗಳೇ ಆರ್ಸಿಬಿ ಅಭಿಮಾನಿಗಳಿಗೆ ಈಗ ಹೊಸ ಕನಸು ಮೂಡಿಸಿವೆ. ಅದೇ ಪ್ಲೇ ಆಫ್ ಚಾನ್ಸ್. ಹಾಗಾದ್ರೆ ಆರ್ಸಿಬಿ ಪ್ಲೇ ಆಫ್ಗೆ ಹೋಗುತ್ತಾ? ಅಭಿಮಾನಿಗಳ ಕ್ಯಾಲ್ಕುಲೇಷನ್ ಏನು? ಇಂಥದ್ದೊಂದು ನಿರೀಕ್ಷೆ ಹೆಚ್ಚಾಗೋಕೆ ಕಾರಣ ಏನು? ಈ ಬಗ್ಗೆ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಆಲ್ರೆಡಿ ಐಪಿಎಲ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಂದ್ಯಗಳು ಮುಗಿದು ಹೋಗಿವೆ. ಈ ಬಾರಿಯ ಟೂರ್ನಿಯಲ್ಲಿ ಆರ್ಸಿಬಿ ಕಳಪೆ ಪ್ರದರ್ಶನದ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆ ಸ್ಥಾನದಲ್ಲಿದೆ. ಪ್ಲೇ ಆಫ್ ದಾರಿ ಕೂಡ ಬಹುತೇಕ ಮುಚ್ಚಿದೆ. ಹೀಗಿದ್ರೂ ಆರ್ಸಿಬಿ ಫ್ಯಾನ್ಸ್ ಮಾತ್ರ ನಾವು ಪ್ಲೇ ಆಫ್ಗೆ ಹೋಗ್ತೇವೆ ಅಂತಿದ್ದಾರೆ. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ರಣರೋಚಕ ಗೆಲುವು ಸಾಧಿಸಿತ್ತು. ಇದೇ ಗೆಲುವು ಪ್ಲೇ ಆಫ್ ಹಾದಿಯನ್ನ ಇನ್ನೂ ಕೂಡ ಜೀವಂತವಾಗಿರಿಸಿದೆ. ಅಷ್ಟಕ್ಕೂ ಏಕಾಂಗಿಯಾಗಿದ್ದ ಕೊಹ್ಲಿಗೆ ಜೊತೆಗಾರನಾಗಿ ವಿಲ್ ಜಾಕ್ ಸಿಕ್ಕಿರೋದೇ ಈ ಆತ್ಮವಿಶ್ವಾಸದ ಹಿಂದಿನ ಸೀಕ್ರೆಟ್. ಐಪಿಎಲ್ ಸೀಸನ್ 17ನಲ್ಲಿ ಸೋಲಿನ ಪ್ರಪಾತಕ್ಕೆ ಬಿದ್ದಿದ್ದ ಆರ್ಸಿಬಿ ಕಳೆದ 2 ಪಂದ್ಯಗಳಲ್ಲಿ ಸಿಡಿದೆದ್ದು ನಿಂತಿದೆ. ಆಟಗಾರರ ಕಳಪೆ ಆಟವನ್ನ ನೋಡಿ ಇದು ಹೊಸ ಅಧ್ಯಾಯ ಅಲ್ಲ, ಇದು ಅಂತಿಮ ಅಧ್ಯಾಯ ಅಂತಿದ್ದ ಫ್ಯಾನ್ಸ್ ಇದೀಗ ಆರ್ಸಿಬಿ ಕಮ್ ಬ್ಯಾಕ್ ಕಂಡು ಫುಲ್ ಹ್ಯಾಪಿಯಾಗಿದ್ದಾರೆ. ಹೊಸ ಹುರುಪಿನೊಂದಿಗೆ ಆರ್ಸಿಬಿಗೆ ಜೈ ಅಂತಿದ್ದಾರೆ. ಜೊತೆಗೆ ಕ್ಯಾಲ್ಕುಲೇಟರ್ ಹಿಡಿದು ಪ್ಲೇ ಆಫ್ ಲೆಕ್ಕಾಚಾರ ಹಾಕೋಕು ಕೂಡ ಶುರುವಿಟ್ಟುಕೊಂಡಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ಗುಜರಾತ್ ಟೈಟನ್ಸ್ ಎದುರು ಜಯಬೇರಿ ಬಾರಿಸಿದ ಬೆನ್ನಲ್ಲೇ ಆರ್ಸಿಬಿ ಪಾಳೆಯದಲ್ಲಿ ಪ್ಲೇ ಆಫ್ನ ಕನಸು ಚಿಗುರೊಡೆದಿದೆ. ಉಳಿದ ಎಲ್ಲಾ ಪಂದ್ಯಗಳನ್ನು ಜಯಿಸಿದ್ರೆ ಆರ್ಸಿಬಿಗೆ ಪ್ಲೇ ಆಫ್ ಎಂಟ್ರಿಗೆ ಒಂದು ಅವಕಾಶ ಇನ್ನೂ ಕೂಡ ಇದೆ. ಆದರೆ ಸಾಮಾನ್ಯ ಗೆಲುವು ಸಾಕಾಗೋದಿಲ್ಲ. ಭಾರಿ ಅಂತರದ ಗೆಲುವು ಅತ್ಯಗತ್ಯ. ಆಡಿದ 10 ಪಂದ್ಯಗಳಲ್ಲಿ ಕೇವಲ 3 ಪಂದ್ಯ ಗೆದ್ದಿರುವ ಆರ್ಸಿಬಿ ಸದ್ಯ 6 ಪಾಯಿಂಟ್ಸ್ಗಳನ್ನು ಮಾತ್ರ ಪಡೆದಿದೆ. ಮುಂದಿನ 4 ಪಂದ್ಯಗಳನ್ನು ಗೆದ್ರೆ 14 ಅಂಕಗಳನ್ನು ಕಲೆ ಹಾಕಲಿದೆ. ಭಾರಿ ಅಂತರದಿಂದ ಜಯಬೇರಿ ಬಾರಿಸಿದ್ರೆ ರನ್ ರೇಟ್ ಕೂಡ ಹೆಚ್ಚಲಿದೆ. ಆಗ ಮಾತ್ರ ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇರಲಿದೆ. ಇಲ್ಲಿ ಆರ್ಸಿಬಿ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್ ಇಲ್ಲ, ಉಳಿದ ತಂಡಗಳ ಸೋಲು ಗೆಲುವು ಕೂಡ ಆರ್ಸಿಬಿಯ ಪ್ಲೇ ಆಫ್ ಹಣೆಬರಹವನ್ನು ನಿರ್ಧರಿಸಲಿದೆ. ಎಲ್ಲಾ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಅದೃಷ್ಟದ ಅವಕಾಶಕ್ಕಾಗಿ ಕಾಯೋದಷ್ಟೇ ಆರ್ಸಿಬಿಯ ಮುಂದಿರೋ ಆಯ್ಕೆಯಾಗಿದೆ. ಪ್ಲೇ ಆಫ್ನಿಂದ ಆಲ್ಮೋಸ್ಟ್ ಔಟ್ ಆಗಿದ್ರು ಕೂಡ ಅಭಿಮಾನಿಗಳು ಇಂಥದ್ದೊಂದು ಆಸೆ ಇಟ್ಟುಕೊಳ್ಳೋಕೆ ಕಾರಣ ಕೊಹ್ಲಿ ಮತ್ತು ವಿಲ್ ಜಾಕ್ಸ್ ಜೋಡಿ. ಗುಜರಾತ್ ಟೈಟನ್ಸ್ ಎದುರಿನ ಗೆಲುವಿನ ಬೆನ್ನಲ್ಲೇ ಅಭಿಮಾನಿಗಳ ವಲಯದಲ್ಲಿ ಆರ್ಸಿಬಿ ಉಳಿದ ಪಂದ್ಯಗಳನ್ನು ಗೆದ್ದೇ ಗೆಲ್ಲುತ್ತೆ ಅನ್ನೋ ಅಪಾರ ನಿರೀಕ್ಷೆ ಹುಟ್ಟಿದೆ. ಈ ನಿರೀಕ್ಷೆ ಹುಟ್ಟು ಹಾಕಿರೋದು ಕಿಂಗ್ ಕೊಹ್ಲಿ ಹಾಗೂ ವಿಲ್ ಜಾಕ್ಸ್ ಜೋಡಿ. ಈ ಸೀಸನ್ನ ಫಸ್ಟ್ ಹಾಫ್ನಲ್ಲಿ ವಿರಾಟ್ ಕೊಹ್ಲಿ ಏಕಾಂಗಿಯಾಗಿದ್ರು. ವಿರಾಟ್ ರನ್ನ ಹೊರತುಪಡಿಸಿದರೆ ಉಳಿದೆಲ್ಲ ಬ್ಯಾಟ್ಸ್ಮನ್ಗಳು ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ನೀಡಿದ್ರು. ವಿರಾಟ್ ಕೊಹ್ಲಿ ಒಬ್ಬರೇ ಏಕಾಂಗಿಯಾಗಿ ತಂಡದ ಬ್ಯಾಟಿಂಗ್ನ ಜವಾಬ್ದಾರಿ ಹೊತ್ತಿದ್ರು. ಡಿಕೆ ಸ್ವಲ್ಪ ಆಡ್ತಾ ಇದ್ರೂ ಕೂಡ ಅವರನ್ನೇ ನೆಚ್ಚಿಕೊಳ್ಳೋಕೆ ಸಾಧ್ಯ ಇಲ್ಲ. ಇದೀಗ ಸೆಕೆಂಡ್ ಹಾಫ್ನಲ್ಲಿ ವಿಲ್ ಜಾಕ್ಸ್ ಕೊಹ್ಲಿಗೆ ಸಾಥ್ ಕೊಡೋ ಸೂಚನೆ ಕೊಟ್ಟಿದ್ದಾರೆ. ಗುಜರಾತ್ ವಿರುದ್ಧ ವಿಲ್ ಜಾಕ್ಸ್ ಶತಕ ಸಿಡಿಸಿದ ರೀತಿ ಅಭಿಮಾನಿಗಳಲ್ಲಿ ಹೊಸ ಭರವಸೆ ಹುಟ್ಟುಹಾಕಿದೆ. ಈ ಹಿಂದಿನ ಸೀಸನ್ಗಳಲ್ಲಿ ಕ್ಯಾಪ್ಟನ್ ಡುಪ್ಲೆಸಿಸ್ ವಿರಾಟ್ ಕೊಹ್ಲಿ ಜೋಡೆತ್ತುಗಳಂತೆ ತಂಡದ ಬ್ಯಾಟಿಂಗ್ಗೆ ಬಲ ತುಂಬಿದ್ರು. ಆದರೆ ಈ ಸೀಸನ್ನಲ್ಲಿ ಫಾಫ್ ಡುಪ್ಲೆಸಿಸ್ ರನ್ ಗಳಿಕೆಗೆ ಪರದಾಡ್ತಿದ್ದಾರೆ. ಹೀಗಾಗಿ ಕೊಹ್ಲಿ ಏಕಾಂಗಿಯಾಗಿದ್ರು. ಇದೀಗ ವಿಲ್ ಜಾಕ್ಸ್ ಕೊಹ್ಲಿ ಜೊತೆಗೆ ಒಳ್ಳೆಯ ಪಾರ್ಟ್ನರ್ಶಿಪ್ ಕಟ್ಟಿದ್ದಾರೆ. ಇದೇ ಕಾರಣಕ್ಕೆ ಮುಂದಿನ ಪಂದ್ಯಗಳಲ್ಲೂ ಅತ್ಯಮೋಘ ರೀತಿಯಲ್ಲಿ ಆರ್ಸಿಬಿ ಗೆಲ್ಲುತ್ತೆ, ಪ್ಲೇ ಆಫ್ಗೆ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಒಟ್ಟಾರೆ ಗುಜರಾತ್ ತಂಡದ ಎದುರು 74 ಎಸೆತಗಳಲ್ಲಿ 166 ರನ್ ಸಿಡಿಸಿದ ಕೊಹ್ಲಿ ಮತ್ತು ಜಾಕ್ಸ್ ಜೋಡಿ ಆರ್ಸಿಬಿ ಕ್ಯಾಂಪ್ನಲ್ಲಿ ಹೊಸ ಭರವಸೆಯನ್ನು ಹುಟ್ಟುಹಾಕಿದೆ. ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಆಟ ಅಭಿಮಾನಿಗಳ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಜೊತೆಗೆ ಪ್ಲೇ ಆಫ್ ಆಸೆಯನ್ನು ಹುಟ್ಟುಹಾಕಿದೆ. ಆದರೆ ಆರ್ಸಿಬಿ ಗೆದ್ದರೆ ಮಾತ್ರ ಸಾಕಾಗೋದಿಲ್ಲ, ಬೇರೆ ಟೀಮ್ಗಳ ಸೋಲು ಗೆಲುವು ಕೂಡ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಮರೆಯುವಂತಿಲ್ಲ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇವೆ. ಪ್ರಕರಣದ ತನಿಖೆಗೆ ಇಳಿದಿರೋ ಎಸ್ಐಟಿ ವಿಡಿಯೋಗಳ ಮೂಲವನ್ನ ಕೆದಕ್ತಾ ಇದೆ. ಆದರೆ ತನಿಖಾಧಿಕಾರಿಗಳಿಗೆ ಸಂತ್ರಸ್ತೆಯರ ಹೇಳಿಕೆ ಪಡೆಯೋದೇ ಸವಾಲಾಗಿದೆ. ಯಾಕಂದ್ರೆ ವೈರಲ್ ಆದ ವಿಡಿಯೋಗಳಲ್ಲಿ ಇರುವ ಮಹಿಳೆಯರು ಯಾರೂ ಕೂಡ ಅಧಿಕಾರಿಗಳ ತನಿಖೆಗೆ ಸಹಕರಿಸ್ತಾ ಇಲ್ಲ. ಹಾಗೇನಾದ್ರೂ ವಿಚಾರಣೆ ಮಾಡಿದ್ರೆ ಜೀವ ಕಳೆದುಕೊಳ್ಳೋದಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಮತ್ತೊಂದೆಡೆ ಪ್ರಕರಣದ A1 ಆರೋಪಿ HD ರೇವಣ್ಣ ಮತ್ತು A2 ಆರೋಪಿ ಪ್ರಜ್ವಲ್ ರೇವಣ್ಣಗೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ನೀಡಿದೆ. ಪ್ರಕರಣದ ಬಗ್ಗೆ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿರುವ ಪ್ರಜ್ವಲ್, ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ CID ಬೆಂಗಳೂರಿಗೆ ಮನವಿ ಮಾಡ್ತಿದ್ದೇನೆ. ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಎಂದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ ವಿಚಾರಣೆಗೆ ಹಾಜರಾಗಲು 7 ದಿನಗಳ ಕಾಲಾವಕಾಶವನ್ನು ಕೋರಿದ್ದಾರೆ. ಒಂದ್ ಕಡೆ ವಿಚಾರಣೆ ನಡೀತಿದ್ರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ವಾಕ್ಸಮರವೂ ಜೋರಾಗಿದೆ. ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿರೋ ಪೆನ್ ಡ್ರೈವ್ ಪ್ರಕರಣ ಬರೀ JDSನ ಮಾನವನ್ನ ಮಾತ್ರ ಕಳೆದಿಲ್ಲ, ದೋಸ್ತಿ ಮಾಡಿಕೊಂಡಿರೋ ಬಿಜೆಪಿಗೂ ನುಂಗಲಾರದ ತುತ್ತಾಗಿದೆ.
ಅದರಲ್ಲೂ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಹೊರಬಿದ್ದಿರೋ ರಾಸಲೀಲೆಗಳು ಕ್ಷೇತ್ರವನ್ನ ಕಳೆದುಕೊಳ್ಳುವ ಭೀತಿಯನ್ನು ಹುಟ್ಟಿಸಿವೆ. ಕರ್ನಾಟಕದಲ್ಲಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮುಗಿದಿದೆ. ಇನ್ನೂ 14 ಕ್ಷೇತ್ರಗಳಿಗೆ ಮತದಾನ ಬಾಕಿ ಇದೆ. ಇಂಥ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ರಾಸಲೀಲೆ ವಿಡಿಯೋಗಳು ಬಿರುಗಾಳಿ ಎಬ್ಬಿಸಿವೆ. ಪೆನ್ ಡ್ರೈವ್ ಪ್ರಕರಣ ಜೆಡಿಎಸ್ಗೆ ಮಾತ್ರವಲ್ಲದೆ ಬಿಜೆಪಿಗೂ ತೀವ್ರ ಮುಜುಗರ ಉಂಟು ಮಾಡಿದೆ. ರಾಜಕೀಯ ಸ್ವರೂಪಕ್ಕೆ ತಿರುಗಿ ಸಂಘರ್ಷಕ್ಕೂ ಈ ಪ್ರಕರಣ ಎಡೆ ಮಾಡಿಕೊಡ್ತಾ ಇದೆ. ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳ ನಡುವೆ ರಾಜಕೀಯ ಕೆಸರೆರಚಾಟ ನಡೀತಾ ಇದೆ. ಪ್ರಕರಣದಲ್ಲಿ ಜೆಡಿಎಸ್ ಜೊತೆ ಬಿಜೆಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ಪ್ರಯತ್ನ ನಡೆಸ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರ ಕೊಡಲು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದೀಗ ಎಸ್ಐಟಿ ತನಿಖೆಗೂ ಸರ್ಕಾರ ನೀಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರಕರಣದ ಮತ್ತಷ್ಟು ವಿಚಾರಗಳು ಹೊರಬೀಳುವ ಸಾಧ್ಯತೆ ಇದೆ. ಇದು ಮತ್ತಷ್ಟು ದೋಸ್ತಿಗಳಿಗೆ ಡ್ಯಾಮೇಜ್ ಮಾಡಲಿದೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಕೇಳಿಬಂದಿದ್ದ ಅಶ್ಲೀಲ ವಿಡಿಯೋಗಳು ಹೊರಬರಲು ಹಾಸನ ಜಿಲ್ಲೆಯ ರಾಜಕೀಯ ವಿರೋಧಿಗಳ ಮಸಲತ್ತು ಕಾರಣ ಎನ್ನಲಾಗ್ತಾ ಇದೆ. ಹಾಗೆ ಎರಡನೇ ಹಂತದ ಮತದಾನ ನಡೆಯುವ 14 ಕ್ಷೇತ್ರಗಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಹಾಸನದ ಪೆನ್ ಡ್ರೈವ್ ಪ್ರಕರಣ ಕಾಂಗ್ರೆಸ್ ಪಾಲಿಗೆ ಭರ್ಜರಿ ಬ್ರಹ್ಮಾಸ್ತ್ರವನ್ನೇ ನೀಡಿದೆ. ಒಂದೇ ಕಲ್ಲಿನಲ್ಲಿ 2 ಗುರಿಗಳನ್ನು ಟಾರ್ಗೆಟ್ ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗ್ತಿದ್ದಾರೆ. ಕಾಂಗ್ರೆಸ್ ಪ್ರಯೋಗ ಮಾಡಿದ ಅಸ್ತ್ರದಿಂದಾಗಿ ಇದೀಗ ಮೈತ್ರಿ ಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಕೂಡ ಕಟಕಟೆಯಲ್ಲಿ ನಿಲ್ಲುವಂತಾಗಿದೆ. ನೇಹಾ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಬಿಜೆಪಿ ಹಾಗೂ ಜೆಡಿಎಸ್ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ಹಾಸನ ಪೆನ್ ಡ್ರೈವ್ ಪ್ರಕರಣದ ಮೂಲಕ ತಿರುಗೇಟು ನೀಡ್ತಾ ಇದೆ. ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಎರಡನೇ ಹಂತದ ಚುನಾವಣೆಯ ಪ್ರಚಾರದ ಅಖಾಡ ರಂಗೇರಿರುವ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಿಜೆಪಿಗೂ ಕೂಡ ತೀವ್ರ ಇರಿಸುಮುರಿಸನ್ನು ಸೃಷ್ಟಿಸಿದೆ. ಕಲಬುರಗಿ ಕ್ಷೇತ್ರದ ಸೇಡಂ ಪ್ರಚಾರ ಸಭೆಯಲ್ಲಿ ಎಐಸಿಸಿ ನಾಯಕಿ ಪ್ರಿಯಾಂಕಾ ಗಾಂಧಿ ಈ ಪ್ರಕರಣವನ್ನೇ ಮುಖ್ಯ ಅಸ್ತ್ರವನ್ನಾಗಿಸಿಕೊಂಡು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅನಿರೀಕ್ಷಿತ ಈ ಬೆಳವಣಿಗೆಗಳು ಮೈತ್ರಿ ಸಂಬಂಧದಲ್ಲಿ ಪರಸ್ಪರ ಅಸಮಾಧಾನಕ್ಕೆ ಕಾರಣವಾಗಿವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಲವ್ ಜಿಹಾದ್ಗೆ ಪ್ರೋತ್ಸಾಹ ನೀಡ್ತಾ ಇದೆ ಎಂದು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಪದೇ ಪದೇ ಆರೋಪ ಮಾಡ್ತಲೇ ಬಂದಿದೆ. ಆದರೆ ಇದೀಗ ಹಾಸನ ಪೆನ್ ಡ್ರೈವ್ ಪ್ರಕರಣದಲ್ಲಿ ಹಲವು ಮಹಿಳೆಯರ ಘನತೆಗೆ ಕುಂದುಂಟಾಗಿದೆ. ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ತಿರುಗೇಟನ್ನು ನೀಡ್ತಾ ಇದ್ದಾರೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಗೊತ್ತಿದ್ರು ಏಕೆ ಸುಮ್ಮನಿದ್ರು ಎಂದು ಕಾಂಗ್ರೆಸ್ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದೆ. ವಿಡಿಯೋ ಪ್ರಕರಣ ತಿಳಿದು ಅವರಿಗೆ ಟಿಕೆಟ್ ಕೊಟ್ಟಿದ್ದು ಯಾಕೆ ಎಂಬುದು ಕಾಂಗ್ರೆಸ್ನ ಪ್ರಶ್ನೆಯಾಗಿದೆ. ಈಗ ಪ್ರಜ್ವಲ್ ದೇಶ ಬಿಡಲು ಕಾರಣವೂ ಬಿಜೆಪಿಯೇ, ಹೆಣ್ಣು ಮಕ್ಕಳ ಗೌರವ ಕಾಪಾಡೋರು ನೀವೇನಾ ಎಂದು ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನಿಂದ ಬಿಜೆಪಿ ವಿರುದ್ಧ ದಾಳಿ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಳ್ತಾ ಇರುವುದು ಸ್ಪಷ್ಟವಾಗಿದೆ. ನಮ್ಮ ಪಕ್ಷವಲ್ಲ, ಜೆಡಿಎಸ್ ಸಂಸದ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುತ್ತಿದ್ದಾರೆ. ಒಟ್ನಲ್ಲಿ ಚುನಾವಣೆಯ ಹೊತ್ತಲ್ಲೇ ಕಾಂಗ್ರೆಸ್ಗೆ ವಿಡಿಯೋ ಪ್ರಕರಣ ವರದಾನವಾಗಿದೆ. ಚುನಾವಣೆಯಲ್ಲೂ ಇದರ ಲಾಭ ಪಡೆಯೋಕೆ ಮುಂದಾಗಿದ್ದಾರೆ. ಆದರೆ ಪ್ರಜ್ವಲ್ ಪ್ರಕರಣವನ್ನು ಬರೀ ರಾಜಕೀಯವಾಗಿ ನೋಡದೆ ಮಾನವೀಯತೆಯ ದೃಷ್ಟಿಯಿಂದಲೂ ನೋಡಬೇಕಿದೆ. ನೂರಾರು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪ್ರಜ್ವಲ್ ಚೆಲ್ಲಾಟ ಆಡಿದ್ದು ಸಾಬೀತಾಗಿದ್ದೇ ಆದಲ್ಲಿ ಯಾವುದೇ ಪ್ರಭಾವಕ್ಕೆ ಮಣಿಯದೆ ತಕ್ಕ ಶಾಸ್ತಿ ಮಾಡಬೇಕಿದೆ. ಇಲ್ಲದಿದ್ದರೆ ಅಧಿಕಾರ ಮತ್ತು ಹಣದ ಬಲದಲ್ಲಿ ಮುಂದೆಯೂ ಕೂಡ ಇಂತಹ ನೀಚ ಕೃತ್ಯಗಳು ನಡೆಯೋದನ್ನು ತಪ್ಪಿಸೋಕೆ ಆಗಲ್ಲ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದ್ದು ಬಿಸಿಲಿನ ತಾಪಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕುಸಿದು ಬಿದ್ದಿದ್ದಾರೆ. ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಿಂದ ನಡೆಯುತ್ತಿದ್ದ ಪ್ರತಿಭಟನೆ ಸ್ಥಳಕ್ಕೆ ಜಾಧವ್ ಭೇಟಿ ನೀಡಿದರು. ಈ ವೇಳೆ ಬಿಸಿಲಿನ ತಾಪಕ್ಕೆ ತಲೆ ಸುತ್ತು ಬಂದು ರಸ್ತೆಯಲ್ಲಿಯೇ ಕುಸಿದು ಬಿದ್ದರು. ಬಳಿಕ ಅವರನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗಿದೆ. ರಾಜ್ಯದ ಜನ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ಝಳಕ್ಕೆ ಒದ್ದಾಡ್ತಿದ್ದಾರೆ. ನಮಗೆ ನೀರಿಲ್ಲ ಅಂತ ತಲೆ ಬಿಸಿ ಮಾಡಿಕೊಂಡಿದ್ರೆ ತಮಿಳುನಾಡು ಮತ್ತೆ ಖ್ಯಾತಿ ತೆಗೆದಿದೆ. ತಮಿಳುನಾಡಿಗೆ 2.5 ಟಿಎಂಸಿ ನೀರು ಹರಿಸುವಂತೆ ಆಗ್ರಹ ಕೇಳಿ ಬಂದಿದೆ. ಕುಡಿಯಲು 0.5 ಟಿಎಂಸಿ ನೀರು ಮಾತ್ರ ಸಾಕು. ಕುಡಿಯುವ ನೀರಿನ ನೆಪದಲ್ಲಿ ನೀರು ಬಿಡುಗಡೆಗೆ ನಿರಾಕರಿಸಬೇಡಿ. ನಮ್ಮ ತಿಂಗಳ ಪಾಲು 2.5 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಿ ಎಂದು ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಒತ್ತಾಯಿಸಿದೆ. ಟಿ20 ವಿಶ್ವಕಪ್ಗೆ ಭಾರತ ತಂಡವನ್ನು ಬಿಸಿಸಿಐ ಪ್ರಕಟಿಸಿದ ಬಳಿಕ ಕೆಲವರ ಆಯ್ಕೆ ಮತ್ತು ಕೈಬಿಟ್ಟಿರುವ ಬಗ್ಗೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿದೆ. 15 ಸದಸ್ಯರ ಭಾರತ ತಂಡದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಎಡಗೈ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಅವರನ್ನು ಸೇರಿಸಿಕೊಂಡಿಲ್ಲ. ಐಪಿಎಲ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡದ ನಾಯಕನಾಗಿರುವ ಶುಭ್ಮನ್ ಗಿಲ್ ಕೂಡ ಭಾರತ ತಂಡದಲ್ಲಿ ಸ್ಥಾನ ಪಡೆಯಲು ಸಾಧ್ಯವಾಗಿಲ್ಲ. ಆದರೆ ಅವರು ಮೀಸಲು ಆಟಗಾರನಾಗಿ ಮಾತ್ರ ಆಯ್ಕೆಯಾಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರನ್ನು ತಂಡದ ಉಪನಾಯಕನನ್ನಾಗಿ ಮಾಡಲಾಗಿದೆ. ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲದೆ ಮೇ 25ರವರೆಗೆ ತಂಡದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಹೀಗಾಗಿ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಅಂತಿದ್ದಾರೆ ಫ್ಯಾನ್ಸ್. ಐಪಿಎಲ್ನಲ್ಲಿ ಈ ಸಲ ಲೆಫ್ಟ್ ಹ್ಯಾಂಡರ್ಸ್ ದರ್ಬಾರ್ ಜೋರಾಗಿದೆ. ವಿದೇಶಿ ಸ್ಟಾರ್ಗಳನ್ನು ಮೀರಿಸಿ ಇಂಡಿಯನ್ ಬ್ಯಾಟರ್ಸ್ ಧೂಳೆಬ್ಬಿಸ್ತಾ ಇದ್ದಾರೆ. ಪ್ರಸಕ್ತ ಐಪಿಎಲ್ನಲ್ಲಿ ಎಡಗೈ ಬ್ಯಾಟರ್ ಅಭಿಷೇಕ್ ಶರ್ಮಾ 27 ಸಿಕ್ಸರ್ ಸಿಡಿಸಿದ್ದಾರೆ. ಇನ್ನು ಸಿಎಸ್ಕೆ ತಂಡದ ಶಿವಮ್ ದುಬೆ 26 ಸಿಕ್ಸರ್ ಸಿಡಿಸಿದ್ದಾರೆ. ನಿರ್ಭೀತ ಆಟಕ್ಕೆ ಹೆಸರುವಾಸಿಯಾದ ರಿಷಬ್ ಪಂತ್ 24 ಸಿಕ್ಸ್ ಬಾರಿಸಿದ್ದಾರೆ. ಬೌಂಡ್ರಿ, ಸಿಕ್ಸರ್, ರನ್ ಎಲ್ಲಾ ವಿಚಾರದಲ್ಲೂ ಎಡಗೈ ಬ್ಯಾಟ್ಸ್ಮನ್ಗಳು ಮೇಲುಗೈ ಸಾಧಿಸಿದ್ದಾರೆ.
ಹೀಗಾಗಿ IPLಗೆ LPL ಎಂದು ಮರುನಾಮಕರಣ ಮಾಡುವಂತೆ ಫ್ಯಾನ್ಸ್ ಕಿಚಾಯಿಸ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.